ನಮ್ ಬಾಸ್ ಬರ್ತಾ ಇದಾರ ಸುಬ್ಬು? ಕರಿಬೇಕಲ್ಲ ಅಂತ ಕರೆದಿದ್ದೀನಿ, ಬರ್ಲೇಬೇಕಂತ ಬಲವಂತ ಏನಿಲ್ಲಪ್ಪ. ಬರೋದ್ ಗ್ಯಾರಂಟಿ ಇಲ್ಲ. ಅಪಶಕುನ. ಕಂಗ್ರಾಚುಲೇಷನ್ ಸುಬ್ಬು. ಥ್ಯಾಂಕ್ ಯು ಸರ್. ಏನು ಹುಡುಗಿ ಹೆಸರು ಹೇಮಾವತಿ ಅಂತಿದೆ, ನೋಡೋದಕ್ಕೆ ಜಾಂಬವತಿ ತರ ಇದ್ದಾಳೆ. ಥ್ಯಾಂಕ್ಸ್ ಸರ್. ಅದ್ ಸರಿ, ಹುಡುಗಿ ಹೆಸರು ಮೇಲೆ ಹಾಕಿ ನಿನ್ನ ಹೆಸರು ಕೆಳಗೆ ಹಾಕಿದ್ದಾರೆ, ಈಗ್ಲಿಂದನೇ ಫೀಮೇಲ್ ಡಾಮಿನೇಷನ್. ಅದಿರ್ಲಿ, ನೀನೇನ್ ತಲೆ ಕೆಡಿಸ್ಕೊಂಬೇಡ, ಏನೋ ಆಗಿದ್ದಾಗೋಯ್ತು, ಟೆನ್ಷನ್ ಮಾಡ್ಕೊಂಬೇಡ. 2-3 ತಿಂಗಳಲ್ಲಿ ಡೈವರ್ಸ್ ಅಪ್ಲೈ ಮಾಡ್ತೀನಿ, ಓಕೆ? ನಿಂಗೆ ಡೈವರ್ಸ್ ಸಿಗುತ್ತೆ. ಬಾ 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 ಬಾ. ಈ ಮದುವೆ ನೀನೇ ಒಪ್ಕೊಂಡ್ಯಾ ಇಲ್ಲ ಬಲವಂತ ಮಾಡಿ ಒಪ್ಸಿದ್ರ? ಬಂದೆ ಹೇಮ. ಏನ್ ಓದಿದ ಹುಡುಗಿ? PUC ಅಷ್ಟೇ ಸರ್. ಯಾಕೆ? ಅದು PUC ಓದ್ತಿರ್ಬೇಕಾದ್ರೆ ಯಾವನೊಬ್ಬ ರ್ಯಾಗಿಂಗ್ ಮಾಡಿದಂತೆ, ಅದಕ್ಕೆ ಅವನಿಗೆ 4 ತದಕಿದ್ದಕ್ಕೆ ಅವಳಿಗೆ. ಏನ್ರಿ? ಬಂದೆ ಹೇಮ. ಹೌದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು. ಸುಬ್ರಹ್ಮಣ್ಯ ಬಂದೆ. ಹೋಗಪ್ಪ, ಇನ್ ಸ್ವಲ್ಪ ಲೇಟರ್ ಯಾವ ರೀತಿ ಕರಿತಾಳೇನೋ, ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಇದಕ್ಕೆ ಹೇಳೋದು ಮದುವೆ ಆಗಬಾರ್ದು ಅಂತ. ಹೆಂಡತಿಗೆ ಇನ್ನೊಂದ್ ಹೆಸರೇ ಪ್ರಾಬ್ಲಮ್ ಅಂತ. ಸರ್ ವಿಸ್ಕಿ ಸರ್. ನಾನು ಯಾವಳು ತೊಗೊಳಲ್ಲ, ಅಕೇಶನಲ್ಲಿ ಫಾರ್ಮಾಲಿಟೀಸ್ಗೋಸ್ಕರ. ಏನಯ್ಯ ಇಷ್ಟೊಂದು ಲೈಟ್ ಆಗಿ ತಂದಿದ್ಯಾ? ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೋ, ಹೋಗು. ನಾನೇನ್ ಬೈಯಲ್ಲ, ಹೋಗು. ನಾನೇನ್ ಹೇಳ್ತಿದ್ದೆ ಸರ್? ಅದೇನು ಹೆಂಡತಿ ಪ್ರಾಬ್ಲಮ್. ನಾವ್ ಹ್ಯಾಕ್ ತಾಳಿ ಕಟ್ತೀವಿ? ಪೇಂಟಿಂಗು. ಇನ್ನು ತಗೊಂಬ ಸರ್. ನಾನೇನ್ ಹೇಳ್ತಿದ್ದೆ? ಬಕ್ಕಟ್ಟೋದು. ಮದುವೆಯಲ್ಲಿ ಹುಡುಗಿ ಏನೋ ಮಹಾರಾಣಿ ತರ ಕೂತಿರ್ತಾಳೆ, ನಾವು ಕೂಲಿಯವ್ರ ತರ ಬೆಂಡಾಗಿ 1 ಅಲ್ಲ 2 ಅಲ್ಲ 3 ಗಂಟೆ ಆಗ್ಬೇಕು. ಇಲ್ಲಿಂದಾನೇ ಫೀಮೇಲ್ ಡಾಮಿನೇಷನ್ ಸ್ಟಾರ್ಟ್. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಡೀಟೇಲ್ ಆಗಿ ಹೇಳ್ಬೇಕು ಹೇಳಿ ಸರ್.